ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಬೆಳಿಗ್ಗೆ ಎದ್ದು ಹೊರಗಡೆ ಬಂದೆ. ನಲ್ಲಿಲಿ ನೀರು ಬಿಟ್ಟಿದ್ರು, ಹಂಗಾಗಿ ನಮ್ಮಮ್ಮ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ರು. ಆಮೇಲೆ ನಾನು ಇಸ್ಕೊಂಡು ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಅದಾದಮೇಲೆ ಬೆಳಿಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ ಅಂದರು. ನಮ್ಮ ಗಿಡದಲ್ಲೇ ಇರೋ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬಾ ಅಂತಂದರು. ಕಿತ್ಕೊಂಡೋಗಿ ಕೊಟ್ಟೆ. ಅಷ್ಟರಲ್ಲಿ ಅವರು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ರು. ಅದನ್ನೆಲ್ಲ ಒಗ್ಗರಣೆ ಹಾಕೋದಕ್ಕೆ ನಾನು ರವೆ ಹುರ್ಕೊಟ್ಟೆ. ರವೆನ ನೀರು ಜೊತೆ ಸೇರಿಸಿ ಒಂದೆರಡು ನಿಮಿಷ ಬಿಟ್ಟಾದ್ಮೇಲೆ ಉಪ್ಪಿಟ್ಟು ರೆಡಿ ಆಯಿತು. ಇಲ್ಲಿ ಸೀರಿಯವ್ರು ನೋಡಿ ಬ್ರಷ್ ಮಾಡ್ಕೊಂಡು ಬಂದು ತಿಂಡಿ ತಿನ್ನು ಅಂದರೆ ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದಾರಂತೆ. ಅದಾದಮೇಲೆ ಅವರೇ ಬಂದು ತಿಂಡಿ ತಿಂದರು. ನಾನು ತಿಂಡಿ ತಿಂದು ಮುಗಿಸಾದ್ಮೇಲೆ ಅವ್ರಿಗೆ ಸ್ನಾನ ಮಾಡಿಸಿ ಮಲಗಿಸ್ದೆ. ಈ ಮಧ್ಯದಲ್ಲಿ ನಾನು ಅಮ್ಮ ಸ್ವಲ್ಪ ಮಾತಾಡ್ತಾಯಿದ್ದು. ಅದಾದಮೇಲೆ ಪಾತ್ರೆ ಇದ್ದು ಅಮ್ಮ ನಾನಿಬ್ಬರು ತೊಳೆದು ಬಾಕಿ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಸಿರಿಯವ್ರು ಎದ್ರು. ಅದಾದಮೇಲೆ ಅವ್ರಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಅಮ್ಮಂಗೂ ನನಗೂ ಕಾಫಿ ಮಾಡಿಕೊಂಡು ಕಾಫಿ ಜೊತೆಗೆ ಮದ್ದೂರು ವಡೆ ಮಾಡಿದರು. ಮದ್ದೂರು ವಡೆನ ಹಿಂದಿನ ದಿನವೇ ಮಾಡಿದರು, ಹಂಗಾಗಿ ನಾನು ಇರಲಿಲ್ಲ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಇಬ್ಬರು ಕಾಫಿ ಕುಡಿದು ಇನ್ನು ರಾತ್ರಿ ಊಟಕ್ಕೆ ಏನಾದರೂ ಸ್ಪೆಷಲ್ ಮಾಡಲೇಬೇಕಲ್ವ, ಹಾಗಾಗಿ ನಾನ್ ವೆಜ್ ಮಾಡೋಕ್ಕೆ ಅಮ್ಮ ಎಲ್ಲನೂ ರೆಡಿ ಮಾಡ್ಕೊತಾಯಿದ್ರು. ಇಲ್ಲಿದ್ದಾಗಂತೂ ನಾನು ಅಡುಗೆ ವಿಚಾರಕ್ಕೆ ಹೋಗೋದಂತೂ ಫುಲ್ ಕಡಿಮೆ. ಏನಾದರೂ ಸಣ್ಣ ಪುಟ್ಟ ಸಹಾಯ ಇದ್ರಷ್ಟೇ ನಮ್ಮದು, ಅದು ಒಂದೊಂದು ಸಲ. ಇನ್ನು ನಾನ್ ವೆಜ್ ಅಂತಂದಾಗ ಮಟನ್ ಸಾಂಬಾರು ಮಾಡಿದರು, ಚಿಕನಲ್ಲಿ ಚಾಪ್ಸ್ ಮಾಡಿದರು. ಮತ್ತು ಹುಡುಗರಿಗೆಲ್ಲ ಇಷ್ಟ ಅಂತಂದ್ಬಿಟ್ಟು ಚಿಕನ್ ಹಾಕಿ ಬಿರಿಯಾನಿ ಮಾಡೋಣ ಅಂತಂದ್ಬಿಟ್ಟು ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೊತಾಯಿದ್ರು. ಇನ್ನು ಚಿಕನ್ ಬಿರಿಯಾನಿಗೆ ಒಗ್ಗರಣೆ ಎಲ್ಲ ಮಾಡಾದಮೇಲೆ ಮಸಾಲೆನೂ ಸೇರಿಸಿ ಸ್ವಲ್ಪ ಕುದಿ ಬಂದಮೇಲೆ ನಮ್ಮಮ್ಮ ತೆಂಗಿನಕಾಯಿನ ರುಬ್ಬಿ ಹಾಲು ಸೇರಿಸ್ತಾರೆ. ಅದಾದಮೇಲೆ ಅಳತೆಗೆ ತಕ್ಕಂಥ ನೀರು ಸೇರಿಸಿ ಒಂದು ನಿಂಬೆಹಣ್ಣು ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಕ್ಕಿ ಸೇರಿಸಿ ಒಂದೆರಡು ಮೂರು ಸಲ ತಿರುಗಿ ಪಂಗಕ್ಕೆ ಬಿರಿಯಾನಿ ರೆಡಿ. ಅಷ್ಟರಲ್ಲಿ ಹುಡುಗರು ಕೂಡ ಬಂದರು. ಅದಾದಮೇಲೆ ಮನೆಯವರೆಲ್ಲ ಊಟ ಮಾಡಿ ಈ ದಿನನ ಎಂಡ್ ಮಾಡಿದ್ವಿ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ಪಂದನ.